ಹಾವೇರಿಯ ಹಾನಗಲ್ನ ಗ್ಯಾಂಗ್ ರೇಪ್ ಪ್ರಕರಣ, ಗಂಗಾವತಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ಗ್ಯಾಂಗ್ ರೇಪ್ ನಡೆದ್ರೂ ನೈತಿಕ ಪೊಲೀಸ್ ಗಿರಿ ಎಂದು ಹೆಸರು ಕೊಟ್ಟು ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ. ಸ್ವತಃ ಸಂತ್ರಸ್ತೆ ಹೇಳಿಕೆ ಕೊಟ್ಟರೂ ಸರಿಯಾದ ತನಿಖೆ ಆಗ್ತಾ ಇಲ್ಲ, ಹೇಳಿಕೆಗಳು ದಾಖಲಾಗ್ತಾ ಇಲ್ಲ. ತುಷ್ಟೀಕರಣ ಶುರುವಾದಲ್ಲಿ ಫಂಡಮೆಂಟಲಿಸಂ ಜಾಸ್ತಿ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಒಂದು SITಯನ್ನು ರಚಿಸಬೇಕು, ಘಟನೆಗಳು ಪುನರಾವರ್ತನೆಯಾಗದಂತೆ ಕ್ರಮ ಕೈಗೊಳ್ಳಬೇಕು. ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೆದಿದೆ. ಸ್ವತಃ ಸಂತ್ರಸ್ತೆ ಹೇಳಿಕೆ ಕೊಟ್ಟ ನಂತರವೂ ಸಹಿತ ಸರಿಯಾದ ತನಿಖೆ ಆಗ್ತಾ ಇಲ್ಲ, ಸರಿಯಾದ ಹೇಳಿಕೆಗಳು ದಾಖಲಾಗ್ತಾ ಇಲ್ಲ. ಮತ್ತು ಆ ಜಿಲ್ಲೆಯಲ್ಲಿ ಓವರಾಲ್ ರಾಜ್ಯದಲ್ಲಿ, ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಭಾಳ ಜಾಸ್ತಿ ಆಗ್ತಾ ಇದೆ. ಇದು ಹೆಂಗೆ ಅಂದರೆ, ಎಲ್ಲಿ ತುಷ್ಟೀಕರಣ ಪ್ರಾರಂಭ ಆಗ್ತದೆ ಅಲ್ಲಿ ಫಂಡಮೆಂಟಲಿಸಮ್ ಶುರು ಆಗ್ತದೆ, ರ್ಯಾಡಿಕಲಿಸಮ್. ಆ ಈ ಒಂದು ರ್ಯಾಡಿಕಲಿಸಮ್ ಏನಿದೆ, ಇದರ ಪರಮಾವಧಿಯನ್ನು ನಾವು ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಯಾವ ಕಾರಣಕ್ಕೂ ಸಹಿತ ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬರೆದಿರುತ್ತೆ, ಇದಕ್ಕೊಂದು SITಯನ್ನು ರಚಿಸಬೇಕು, ಈ ರೀತಿಯ ಘಟನಾವಳಿಗಳು ಪುನರಾವರ್ತನೆ ಆಗಲಾರದಂತೆ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನು ರಾಮಮಂದಿರ ರಾಜಕೀಕರಣ ಆರೋಪದ ವಿಚಾರವಾಗಿ ಮಾತನಾಡಿ, ಕಾಂಗ್ರೆಸ್ನವರು ನಿಮ್ಮಷ್ಟಕ್ಕೆ ನೀವು ಸುಮ್ಮನಿದ್ದರೆ ರಾಜಕೀಕರ ಆಗ್ತಾನೆ ಇರಲಿಲ್ಲ. ಕಾಂಗ್ರೆಸ್ ಮೊದಲಿಂದಲೂ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿದೆ. ಸೋಮನಾಥ ದೇವಾಲಯ ನಿರ್ಮಾಣವಾಗಬೇಕಾದ್ರೆ ರಾಜೇಂದ್ರ ಪ್ರಸಾದ್ ಅವರಿಗೆ ರಾಷ್ಟ್ರಪತಿಯಾಗಿ ಭಾಗವಹಿಸಬಾರದು ಅಂತ ಒತ್ತಡ ಹೇರಿದ್ರು. ಒತ್ತಡದ ನಂತರವೂ ರಾಜೇಂದ್ರ ಪ್ರಸಾದ್ ಭಾಗಿಯಾಗಿದ್ರು. ಅಯೋಧ್ಯೆಯಲ್ಲೂ ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧ ಮಾಡಿದ್ದಾರೆ. ಶಕ್ತಿ ಬಂದಾಗ ಬಾಬರಿ ಮಸೀದಿ ನಿರ್ಮಾಣ ಮಾಡುವ ಹೇಳಿಕೆ ಚಿದಂಬರಂ ನೀಡ್ತಾರೆ. ಕಾಂಗ್ರೆಸ್ನ ತುಷ್ಟೀಕರಣದ ರಾಜಕಾರಣದಿಂದ ಅನಗತ್ಯ ವಿವಾದಗಳು ಬೆಳೀತಾ ಇವೆ. ಬಾಬರಿ ಮಸೀದಿ ವಿವಾದದಲ್ಲಿ ಸಂಬಂಧವೇ ಇಲ್ಲದೆ 4 ಸರ್ಕಾರವನ್ನ ತೆಗೆದುಹಾಕಿದ್ರು. ಈಗ ನಾವು ಶ್ರೀರಾಮನ ತರ ಎಂದು ಹೇಳ್ತಿದ್ದಾರೆ. ಅಯೋಧ್ಯೆಗೆ ಹೋಗೋದು ಜನರ ಭಾವನೆ. ಸಿದ್ದರಾಮಣ್ಣ ಅವರೇ, ನೀವೇ ಬೇಕಿದ್ರೆ ಹೋಗ್ರಿ, ಬ್ಯಾಡದೆ ಬಿಡ್ರಿ. ಕಾಂಗ್ರೆಸ್ ಪಾರ್ಟಿ ಟೋಟಲಿ ಕನ್ಫ್ಯೂಸ್ ನಲ್ಲಿ ಇದೆ ಎಂದರು. ಇನ್ನು ಅವರ ಪಕ್ಷದ ರಾಹುಲ್ ಗಾಂಧಿ ಕನ್ಫ್ಯೂಸ್ಡ್ ಲೀಡರ್ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ಸಂಸದ ಅನಂತ ಕುಮಾರ್ ಹೆಗಡೆ ವಾಗ್ದಾಳಿ ವಿಚಾರವಾಗಿ ಮಾತನಾಡಿ, ಏಕವಚನ ಸಂಸ್ಕೃತಿ ಶುರು ಮಾಡಿದ್ದೆ ಸಿದ್ದರಾಮಯ್ಯ ಎಲ್ಲರಿಗೂ ಏಕವಚನದಲ್ಲಿ ಮಾತನಾಡ್ತಾರೆ. ಅನಂತ್ ಕುಮಾರ್ಗೆ ಸಲಹೆ ಕೊಡ್ತೀವಿ, ಟೀಕೆ ಮಾಡಿ, ಆದ್ರೆ ಏಕವಚನ ಬೇಡ. ಏಕವಚನ ಸಂಸ್ಕೃತಿ ಶುರು ಮಾಡಿದ್ದು ಸಿದ್ದರಾಮಯ್ಯ ಅಲ್ವಾ? ಒಮ್ಮೆ ಕೇಸ್ ಮಾಡೋದು ಏನಿದೆ? ಇವರು ಮಾಡೋ ಕೆಲಸದ ಮೇಲೆ ಒಂದಷ್ಟು ಟೀಕೆ ವ್ಯಕ್ತಪಡಿಸಿದ್ದಾರೆ. ಗಂಗಾವತಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಬಾಬ್ರಿ ಮಸೀದ್ ರಾಮ ಜನ್ಮಭೂಮಿ ವಿವಾದದ ಹಿನ್ನೆಲೆಯಲ್ಲಿ 4 ಸರ್ಕಾರಗಳನ್ನು ನಮ್ಮದು ತೆಗೆದು, ಸಂಬಂಧ ಇಲ್ಲದ ಸರ್ಕಾರವನ್ನು ತೆಗೆದುಹಾಕಿದ್ರು. UPA ಸರ್ಕಾರ ಬಿಟ್ಟು, UP ಉತ್ತರ ಪ್ರದೇಶ ಸರ್ಕಾರ ಬಿಟ್ಟು ಉಳಿದ 4 ಸರ್ಕಾರಗಳನ್ನು ತೆಗೆದುಹಾಕಿದ್ರು. ಇವತ್ತು ಅವರು ನಾವು ರಾಮ ಜನ್ಮಭೂಮಿ ಪರ, ನಾನೆಲ್ಲೇ ರಾಮನ ಜನ್ಮಭೂಮಿ ಮೊದಲು ಹೋಗಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಗೊತ್ತೇ ಕಾಂಗ್ರೆಸ್ದಾಗ ಯಾರೋ ಬೈದಿದ್ದಾರೆ ಅವ್ರಿಗೆ, ಏನು ಹಿಂಗೆ ಮಾತಾಡಿದ್ರೆ ನಾನು ಓಟ್ ಕಳಿತೀರಿ ಅಂತ. ಎಲ್ಲೇ ನಾನು ಹೋಗ್ತೀವಿ ಈಗ ಶುರು ಮಾಡಿದ್ದಾರೆ. ಲೇಟಾಗಿ ಮೊದಲು ನೋಡ್ರಿ, ಮೊದಲೇನು ಹೇಳಿದ್ರು ನಾವು ಹೋಗಲ್ಲ ಅಂತ ಹೇಳಿದರು. ಇಲ್ಲಿ ರಾಮ ಮಂದಿರ ಇಲ್ಲಿ ರಾಮ ಮಂದಿರ ಇದೆ, ಇಲ್ಲಿ ವಿಶ್ವನಾಥ್ ಮಂದಿರ ಇದೆ. ಕಾಶಿಗೆ ಯಾಕೆ ಹೋಗ್ತಾರೆ ಭಾಳ ಜನ? ಅನೇಕ ಕಡೆ ಗುರುದ್ವಾರಗಳಿವೆ, ಅಮೃತ್ಸರಕ್ಕೆ ಯಾಕೆ ಹೋಗ್ತಾರೆ? ಅನೇಕ ಕಡೆ ಮಸೀದಿ ಇವೆ, ಮಕ್ಕಕ್ಕೆ ಯಾಕೆ ಹೋಗ್ತಾರೆ? ಅನೇಕ ಕಡೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ, ತಿರುಪತಿಗೆ ಯಾಕೆ ಹೋಗ್ತಾರೆ? ಜನರ ಭಾವನೆ. ಸಿದ್ದರಾಮಣ್ಣವ್ರ, ನೀವು ಬೇಕಾದ್ರೆ ಹೋದ್ರಿ, ಬೇಡಾದ್ರೆ ಬಿಡ್ರಿ. ನಿಮಗೆ ಕನ್ಸಿಸ್ಟೆನ್ಸಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಈಸ್ ಟೋಟಲಿ ಅಂಡರ್ ಕನ್ಫ್ಯೂಷನ್ ಆ್ಯಸ್ ಇಟ್ಸ್ ಲೀಡರ್. ಅವ್ರ ಲೀಡರ್ ಹೆಂಗೆ ರಾಹುಲ್ ಗಾಂಧಿ ಕನ್ಫ್ಯೂಸ್ಡ್ ಲೀಡರ್ ಇದ್ದಾರೆ, ನ್ಯಾಚುರಲಿ when leader himself is confused, party will get confused. ಹಾಗಾಗಿ ಇವತ್ತು ಅವ್ರ ಪಾರ್ಟಿನೂ ಕನ್ಫ್ಯೂಷನ್ದಲ್ಲಿದೆ. ಮೊದಲು ಹೋಗಲ್ಲ ಅಂತ ಹೇಳಿದರು, ಆಮೇಲೆ ಹೋಗ್ತೀನಿ ಅಂತ ಹೇಳಿದರು. ಅವ್ರದ್ದು ಅಂತ ಯಾರು ಹೇಳಿದರು? ಅವ್ರದ್ದಲ್ಲ ಅದು ಕಾರ್ಯಕ್ರಮ. ನಾವು ನಮ್ದು ಅಂತ ಹೇಳೇ ಇಲ್ರಿ. ನೀವೇ ಮಾತಾಡ್ತಾ ಇದ್ದೀರಲ್ಲ, ಏನು ಮಾತಾಡ್ತಾ ಇದ್ದಾರೆ, ಅವರೇ ಮಾತಾಡ್ತಾ ಇದ್ದಾರೆ.